ಎಷ್ಟು ಕರ್ನಾಟಕ ಬಂದಿಲ್ಲ ಅಷ್ಟೆಲ್ಲ ಸರಿ ಸರಿಕೊಳ್ಳಿ ಪ್ಯಾನ್ಗೋದು ನಾವು ಜಾತಿವಾದಿ ರಮೇಶ್ ಕತ್ತಿಗೆ ಧಿಕ್ಕಾರ 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 ರಮೇಶ್ ಕತ್ತಿಗೆ ಧಿಕ್ಕಾರ ಧಿಕ್ಕಾರ ಜಾತಿವಾದಿ ರಮೇಶ್ ಕತ್ತಿಗೆ ಧಿಕ್ಕಾರ ಧಿಕ್ಕಾರ ಬಂಧಿಸಿ ಬಂಧಿಸಿ ರಮೇಶ್ ಕತ್ತಿ ಬಂಧಿಸಿ 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 ರಮೇಶ್ ಕತ್ತಿ ಬಂಧಿಸಿ 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 ರಮೇಶ್ ಕತ್ತಿ ಬಂಧಿಸಿ 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 ರಮೇಶ್ ಕತ್ತಿಗೆ ಧಿಕ್ಕಾರ ಧಿಕ್ಕಾರ ರಮೇಶ್ ಕತ್ತಿಗೆ ಧಿಕ್ಕಾರ ಧಿಕ್ಕಾರ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಕತ್ತಿಗೆ ಸಮುದಾಯವಾಗಿ ಅವಕಾಶ ಹೇಳಿಕೆ ಕೊಟ್ಟ ರಮೇಶ್ ಕತ್ತಿಗೆ ರಮೇಶ್ ಕತ್ತಿಗೆ ಕಾಂಡು ರಮೇಶ್ ಕತ್ತಿಗೆ ಜಾತಿವಾದಿ ರಮೇಶ್ ನಿನ್ನೆ ನಡೆದಂತ ಸಂದರ್ಭದಲ್ಲಿ ಸಮುದಾಯನ ಉದ್ದೇಶಿಸಿ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತ ರಮೇಶ್ ಕತ್ತಿ ನಿನ್ನೆ ಸಾಯಂಕಾಲ ಕ್ಯಾಂಪ್ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾದರೂ ಇನ್ನೂವರೆಗೂ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ. ಎಫ್ಐಆರ್ ದಾಖಲಾಗಿ ಸರಿಸುಮಾರು 20 ತಾಸುಗಳು ಕಳೆದು ಹೋದವು. ಇನ್ನೂವರೆಗೂ ಅವರಿಗೆ ಯಾವುದೇ ರೀತಿಯ ಕಾನೂನು ರೀತಿಯ ಕ್ರಮ ಕೈಗೊಂಡಿಲ್ಲ. ಇದೇ ರೀತಿ ತಡ ಮಾಡಿದರೆ ಮುಂದಂತ ಆಗುವಂಥ ಅನಾಹುತಗಳಿಗೆ ಇಡೀ ಸಮಾಜ ಅದಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತೆ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಅದೇ ರೀತಿ ಅವರ ಸದಸ್ಯತ್ವವನ್ನು ರದ್ದುಪಡಿಸಬೇಕು. ಇದೇನು ರದ್ದುಪಡಿಸದೆ ಹೋದಲ್ಲಿ ಉಗ್ರವಾದ ಪ್ರತಿಭಟನೆ ಹಾಗೂ ರಾಜ್ಯಾದ್ಯಂತ ಕರೆ ನೀಡಬೇಕಾಗುತ್ತೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹ ಎಲ್ಲ ಸಮುದಾಯದ ಯುವ ಮುಖಂಡರು ಹಿರಿಯರು ಕೂಡಿ ಇವತ್ತು ಪ್ರತಿಭಟನೆ ಕೈಗೊಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಸ್ಪಂದಿಸಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರಿಗೆ ಜೈಲಿಗೆ ಕಟ್ಟುವಂತ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಈ ಒಂದು ಮಾಧ್ಯಮ ಮೂಲಕ ವಿನಂತಿ. ನೀವು ಇಲ್ಲಿ ಬದುಕುವಂತ ನಿಮ್ಗೆ ನೈತಿಕತೆನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಗೊತ್ತಾಗುತ್ತೆ ನೀವು ಜಾತಿವಾದಿ ಇದೀರ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ಹೇಳ್ತಾ ಇದ್ದೇವೆ, ನೀವು ಪೊಲೀಸ್ ಇಲಾಖೆಗೆ ದಯಮಾಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿ ಕೂಡಲೇ ಅವ್ರನ್ನ ಬಂಧಿಸಬೇಕು. ಇಲ್ಲಂತಂದ್ರೆ ಬರುವಂತ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮತ್ತೆ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ನಮ್ಮ ಸಮುದಾಯ ಇತಿಹಾಸವನ್ನ ಒಂದು ದೊಡ್ಡ ಇತಿಹಾಸ ಕೊಟ್ಟಂತ ಸಮುದಾಯವನ್ನ ಇಡೀ ಆಗಿನ ಬ್ರಿಟಿಷ್ ಕಾಲದಲ್ಲಿ ಏನು ನಮ್ಮ ದೇಶ ರಕ್ಷಣೆಯಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಸಮುದಾಯ ಮೊದಲನೇ ಸ್ಥಾನದಲ್ಲಿತ್ತು. ನಮ್ಮ ಇತಿಹಾಸವನ್ನ ಮರಿಬಾರ್ದು. ನೀವು ಕೊಟ್ಟಂತ ಹೇಳಿಕೆ ಇಡೀ ರಾಜ್ಯದ ಜನರ ಒಂದೇ ಸಮುದಾಯ ಅಲ್ಲ, ಎಲ್ಲ ಸಮುದಾಯಕ್ಕೂ ಕೂಡ ಮನಸ್ಸಿಗೆ ನೋವಾಗಿದೆ. ಇದಕ್ಕೆ ರಮೇಶ್ ಕತ್ತಿಯನ್ನ ಬಂಧಿಸಿದ್ದಲ್ಲಿ ದಿನಾಂಕ 24ರಂದು ಇದೇ ತಿಂಗಳ 24ರಂದು ಬೆಳಗಾವಿ ಜಿಲ್ಲಾ ಸಂಪೂರ್ಣ ಬಂದ್ ಮಾಡಲಾಗ್ತದೆ. 4 ಲಕ್ಷ ಜನಸಂಖ್ಯೆ ಕೂಡಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ. ಇದು